ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಯ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದ್ರೂ ಸಹ ಯಾಕೆ ಟ್ರೈನಿಂಗ್ಗೆ ಕಾಲ್ ಕರೀತಾ ಇಲ್ಲ, ಅದೇ ರೀತಿಯಾಗಿ ರಿವ್ಯೂ ಪೆಂಡಿಂಗ್ ಬೈ ULB, ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪ್ರಧಾನ್ ಅಥವಾ ರಿವ್ಯೂ ಪೆಂಡಿಂಗ್ ಬೈ DM ಅಥವಾ ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಯಾಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಒತ್ತಿದ್ರೆ ಆಲ್ ಅಂತ ಬರುತ್ತೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು PM ವಿಶ್ವಕರ್ಮ ಯೋಜನೆಯ ಅಪ್ಲಿಕೇಶನನ್ನು ಹಾಕಿದ್ದಾದಮೇಲೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪ್ರಧಾನ್ ಅವರ ಲಾಗಿನ್ಗೆ ಹೋಗುತ್ತೆ. ಅದೇ ರೀತಿಯಾಗಿ ನಗರಸಭೆ ಪುರಸಭೆಯಲ್ಲಿ ಬಂದ್ಬಿಟ್ಟು ಅವರ ಒಂದು ಪುರಸಭೆ ನಗರಸಭೆ ಅವರ ಅಧ್ಯಕ್ಷರ ಲಾಗಿನ್ಗೆ ಹೋಗುತ್ತೆ. ಅವರು ಅಪ್ರೂವಲ್ ಮಾಡಿದ್ದಾದಮೇಲೆ ಏನಾಗುತ್ತೆ ಅಂತಂದರೆ DM ಅವರ ಲಾಗಿನ್ಗೆ ಹೋಗುತ್ತೆ. ಸೊ DM ಅವರು ಅಪ್ರೂವಲ್ ಮಾಡಿದ್ದಾದಮೇಲೆ DF ಅವರ ಲಾಗಿನ್ಗೆ ಹೋಗುತ್ತೆ. ಈ 3 ಜನ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿದ್ದಾದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಬಂದ್ಬಿಟ್ಟು ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದರೂ ಸಹ ಯಾಕೆ ನಿಮಗೆ ಇನ್ನು ಟ್ರೈನಿಂಗ್ಗೆ ಕಾಲ್ ಬರ್ತಾ ಇಲ್ಲ? ಅದೇ ರೀತಿಯಾಗಿ ರಿವ್ಯೂ ಪೆಂಡಿಂಗ್ ಬೈ DM ಅಂತ ಹೇಳ್ಬಿಟ್ಟು 4-5 ತಿಂಗಳಿಂದ ಅದೇ ತೋರಿಸ್ತಾ ಇರುತ್ತೆ ಕೆಲವರಿಗೆ. ಅದೇ ರೀತಿ ರಿವ್ಯೂ ಪೆಂಡಿಂಗ್ ಬೈ DF ಅಂತ ಕೆಲವರಿಗೆ 4-5 ತಿಂಗಳಿಂದ ಅದೇ ತೋರಿಸ್ತಾ ಇರುತ್ತೆ. ಅದೇ ರೀತಿ ರಿವ್ಯೂ ಪೆಂಡಿಂಗ್ ಬೈ ULB ಅಥವಾ ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪ್ರಧಾನ್ ಅಂತ ಯಾಕೆ ತೋರಿಸ್ತಾ ಇದೆ ಅಂತ ಅಂದರೆ, ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಸಹ ಟ್ರೈನಿಂಗನ್ನು ಕೊಡಬೇಕಾಗುತ್ತೆ. ಆದರೆ ಟ್ರೈನಿಂಗ್ ಕೊಡಬೇಕಾದ್ರೆ ಟ್ರೈನಿಂಗ್ ಸೆಂಟರ್ಸು ತುಂಬ ಹೆಚ್ಚಾಗಿರಬೇಕಾಗಿರುತ್ತೆ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಸೆಂಟರ್ ಬಂದ್ಬಿಟ್ಟು 2 ಅಥವಾ 3 ಇರುತ್ತೆ. ಅದೇ ರೀತಿಯಾಗಿ ಕೆಲವೊಂದು ತಾಲೂಕುಗಳಲ್ಲಿ ಒಂದಿರುತ್ತೆ, ಮತ್ತೆ ಕೆಲವು ತಾಲೂಕುಗಳಲ್ಲಿ ಟ್ರೈನಿಂಗ್ ಸೆಂಟರೇ ಇರೋದಿಲ್ಲ. ಹಾಗಾಗಿ ಅವರು ಒಂದು ಬ್ಯಾಚ್ ಅಂತ ಹೇಳ್ಬಿಟ್ಟು ಫಾರ್ಮೇಷನ್ ಮಾಡಿದ್ದಾದಮೇಲೆ ಆ ಬ್ಯಾಚಲ್ಲಿ 40ರಿಂದ 50 ಜನ ಇರ್ತಾರೆ. 50 ಜನ ಸೆಲೆಕ್ಷನ್ ಆದಮೇಲೆ ಅವ್ರಿಗೆ ಟ್ರೈನಿಂಗ್ಗೆ ಕಾಲ್ ಮಾಡ್ತಾರೆ. ಸೊ 50 ಜನಕ್ಕೆ 7 ಡೇಸ್ ಅವರು ಟ್ರೈನಿಂಗನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಅವ್ರಿಗೆ ಲೀಸ್ಟ್ ಬರೋವರೆಗೂ ಅವರು ಕಾಯಬೇಕಾಗುತ್ತೆ. ಉದಾಹರಣೆಗೆ ಒಂದು ಗ್ರಾಮದಲ್ಲಿ ಒಂದು 100 ಮನೆ ಇರುತ್ತೆ ಅಂದ್ಕೊಳ್ಳಿ. 100 ಮನೆಗೆ 60ರಿಂದ 70 ಜನ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿರ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದಂಥ ರಾಜ್ಯ ಯಾವುದಾದ್ರೂ ಇದೆಯಪ್ಪ ಅಂತ ಅಂದರೆ ಅದು ನಮ್ಮ ಕರ್ನಾಟಕ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಟ್ರೈನಿಂಗ್ಗೆ ಕರಿಬೇಕಾಗುತ್ತೆ. ಟ್ರೈನಿಂಗ್ಗೆ ಕರಿಬೇಕಾದ್ರೆ ಟ್ರೈನಿಂಗ್ ಸೆಂಟರ್ ಹೆಚ್ಚಾಗಿ ಇರಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ತಾಲೂಕಲ್ಲೂ 1 ಅಥವಾ 2 ಇರುತ್ತೆ, ಕೆಲವು ತಾಲೂಕಲ್ಲಿ ಇರೋದಿಲ್ಲ. ನಂತರ ಕೆಲವು ಡಿಸ್ಟಿಕ್ಗಳಲ್ಲಿ PM ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಸೆಂಟರೇ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಟ್ರೈನಿಂಗ್ಗೆ ಕಾಲ್ ಮಾಡೋದಕ್ಕೆ ನಿಧಾನ ಆಗ್ತಾ ಇದೆ. ಹಂತವಾಗಿ ನಿಮಗೆ ಟ್ರೈನಿಂಗ್ಗೆ ಕಾಲ್ ಕರೀತಾರೆ. ಸೊ ಯಾಕಪ್ಪ ಬೇಗ ಅಪ್ರೂವಲ್ ಮಾಡ್ತಾ ಇಲ್ಲ ಅಂತ ಅಂದರೆ, ಅಪ್ರೂವಲ್ ಮಾಡಿದ ತಕ್ಷಣ ಟ್ರೈನಿಂಗ್ಗೆ ಕಾಲ್ ಕರಿಬೇಕಾಗುತ್ತೆ. ಟ್ರೈನಿಂಗ್ಗೆ ಕಾಲ್ ಕರಿಬೇಕಾದ್ರೆ ಟ್ರೈನಿಂಗ್ ಸೆಂಟರ್ ಹೆಚ್ಚಾಗಿರಬೇಕಾಗುತ್ತೆ. ಸೊ ಹಾಗಾಗಿ ಟ್ರೈನಿಂಗ್ ಸೆಂಟರ್ಸು ಕಡಿಮೆ ಇರೋದ್ರಿಂದ ಅವರು ಬೇಗ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡ್ತಾ ಇಲ್ಲ. ಅದೇ ರೀತಿ ಅಪ್ರೂವಲ್ ಮಾಡಿದಂಥವ್ರಿಗೆ ನಿಧಾನಕ್ಕೆ ಅವರು ಕಾಲ್ ಮಾಡ್ತಾರೆ. ಈ ಒಂದು ಯೋಜನೆ ಬಂದ್ಬಿಟ್ಟು 2028ವರೆಗೂ ಇರುತ್ತೆ. ಸೊ ನನಗೆ ಟ್ರೈನಿಂಗ್ಗೆ ಕಾಲ್ ಕರೆದಿಲ್ಲ ಅಂತ ಹೇಳ್ಬಿಟ್ಟು ನೀವು ಗಾಬರಿ ಬೀಳೋ ಅವಶ್ಯಕತೆ ಇರೋದಿಲ್ಲ. 100% ಟ್ರೈನಿಂಗ್ಗೆ ಕಾಲ್ ಬಂದೇ ಬರುತ್ತೆ. ಆದರೆ ಟ್ರೈನಿಂಗ್ಗೆ ಕಾಲ್ ಬಂದಾಗ ನೀವು ಅಟೆಂಡ್ ಮಾಡಿಬಿಟ್ಟು ಟ್ರೈನಿಂಗ್ ಹೋಗಬೇಕಾಗುತ್ತೆ. ಕೆಲವರು ಕಾರಣಾಂತರದಿಂದ ಟ್ರೈನಿಂಗ್ಗೆ ಹೋಗೋಕ್ಕೆ ಆಗಿರೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂತಲೂ ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಅಪ್ಲಿಕೇಶನ್ ಸ್ಟೇಟಸಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿರ್ತಕ್ಕಂಥವ್ರು ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಅದೇ ರೀತಿಯಾಗಿ ರಿವ್ಯೂ ಪೆಂಡಿಂಗ್ ಬೈ DM ಅಥವಾ DF ಬಂದಿದ್ದರೂ ಸಹ ಕಾಯಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಟ್ರೈನಿಂಗ್ ಸೆಂಟರ್ಸು ತುಂಬ ಕಡಿಮೆ ಇದೆ. ಸೊ ನಿಮಗೂ ಗೊತ್ತಿರುತ್ತೆ ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿ ಎಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನನಗೆ ಕಮೆಂಟ್ ಮಾಡಿ, ನಿಮ್ಮ ತಾಲೂಕಲ್ಲಿ ಎಷ್ಟು ಟ್ರೈನಿಂಗ್ ಸೆಂಟರ್ ಇದೆ ಅಂತ ಹೇಳ್ಬಿಟ್ಟು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಟ್ರೈನಿಂಗ್ ಸೆಂಟರ್ ಇದೆ ಅಂತ ಹೇಳ್ಬಿಟ್ಟು. ಮುಂದಿನ ದಿನದಲ್ಲಿ ಈ ಒಂದು ಟ್ರೈನಿಂಗ್ ಸೆಂಟರ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆಗ ನಿಮಗೆಲ್ಲರಿಗೂ ಕಾಲ್ ಬರುತ್ತೆ, ಟ್ರೈನಿಂಗ್ ಸಹ ಕಂಪ್ಲೀಟ್ ಆಗುತ್ತೆ. ಸೊ ತುಂಬ ವಿಶ್ವಕರ್ಮ ಯೋಜನೆ ಬಗ್ಗೆ ಡೌಟ್ಸ್ ಇದೆ. ನಾನು ಹಂತವಾಗಿ ಪ್ರತಿಯೊಂದು ಡೌಟ್ಸ್ಗೂ ಸಹ ವಿಡಿಯೋ ಮಾಡೇ ಮಾಡ್ತೀನಿ. 100% ಪ್ರತಿಯೊಂದು ಸಮಸ್ಯೆಗೂ ನಾನು ಉತ್ತರವನ್ನು ಕೊಡ್ತೀನಿ. ಆದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಆದರೆ ನಿಮ್ಗೆ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಸಹ ಕಮೆಂಟ್ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ನಾನು ವಿಡಿಯೋ ಮಾಡೇ ಮಾಡ್ತೀನಿ. ಆದರೆ ನಿಮ್ಮ ಒಂದು ಸಪೋರ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಸಪೋರ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ತಿಳಿಸಿ ಫ್ರೆಂಡ್ಸ್.
ಅದೇ ರೀತಿಯಾಗಿ ನಿಮ್ಗೆ ಏನೇ ಡೌಟ್ ಇದ್ದರೂ PM ವಿಶ್ವಕರ್ಮ ಯೋಜನೆ ಬಗ್ಗೆ ನನಗೆ ಕಮೆಂಟ್ ಮಾಡಿ. ಆ ಕಮೆಂಟ್ಗೆ ಅನುಗುಣವಾಗಿ ನಾನು ವಿಡಿಯೋವನ್ನು ಮಾಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.